ಮಷೀನ್ ಫ್ಯೂ ಮಷೀನ್ ಅಂತ ಹೇಳ್ತೀವಿ. ಪಲ್ಲೂಸ್ ನ ಬಟರ್ಫ್ಲೈ ಮಷೀನ್. ನಿಮಗೆ ಪೆನ್ ಡ್ರೈವ್ ಅಲ್ಲಿ 6000 ಡಿಸೈನ್ಸ್ ನಾವು ಕೊಟ್ಟಿರ್ತೀವಿ. ಒಂದು ಮಿಷಿನ್ ಅಲ್ಲಿ ಏನಿಲ್ಲ ಅಂದ್ರೂ 4 ರಿಂದ 5,000 ನಾವು ಸಂಪಾದನೆ ಮಾಡ್ತೀವಿ. ಆಂಬ್ರಾಯ್ಡರಿ ಮಾಡಿರುವಂತಹ ಒಂದು ವರ್ಕ್ ಅಂತಾನೆ ಹೇಳ್ಬೋದು. ಔಟ್ಲುಕ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪೇಂಟ್ ಮಾಡದಾಗಿದೆ. ಲೆಹೆಂಗಾಗಳಿಗೆ, ಸ್ಯಾರೀಸ್ ಗಳಿಗೆ, ಕುರ್ತೀಸ್ ಗಳಿಗೆ, ಜೊತೆಗೆ ಈ ತರ ಫೋಟೋ ಫ್ರೇಮ್ ಗಳನ್ನು ಕೂಡ ನಾವು ಎಂಬ್ರಾಯ್ಡರಿನ ಮಾಡ್ಕೋಬಹುದು. ನಮ್ಮಲ್ಲಿ ಮಷೀನ್ ನ ತಗೊಂಡ್ರೆ ಮಷೀನ್ ಗೆ ಬೇಕಾಗಿರೋ ಅಂತ ಆಕ್ಸೆಸರೀಸ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ನಮ್ಮ ಆಫೀಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾವು ನಿಮ್ಗೆ ಥ್ರೆಡ್ ಗಳನ್ನ ಕೊಡ್ತಾ ಇದೀವಿ. ನಾವು ಮಷೀನ್ ಗೆ ಏನಿಲ್ಲ ಅಂತಂದ್ರೂ 5 ವರ್ಷ ನಾವು ವಾರಂಟಿನ ಕೊಡ್ತಾ ಇದೀವಿ. ಜೊತೆಗೆ 1 ವರ್ಷ ಫ್ರೀ ಸರ್ವಿಸ್ ನ ಕೊಡ್ತಾ ಇದೀವಿ. 24 ಅವರ್ ಒಳಗಡೆ ನಮ್ಮ ಟೆಕ್ನಿಷಿಯನ್ ಅವರ ಮನೆಗೆ ಹೋಗಿ ಮಷೀನ್ ನ ಸರ್ವಿಸ್ ಮಾಡಿ ಕೊಡ್ತಾರೆ. ನಮ್ಮ ಕಂಪ್ನಿ ಕಡೆಯಿಂದನೇ ನಾವು ನಿಮಗೆ EMI ಆಪ್ಷನ್ ಕೊಡ್ತಾ ಇದೀವಿ. 100 ರೂಪೀಸ್ ನ ಖರ್ಚು ಮಾಡಿ 5,000 ನಾವು ಸಂಪಾದನೆ ಮಾಡ್ಕೋಬಹುದು. ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಟಿವಿ. ನಾವಿವತ್ತು ಬೆಂಗಳೂರಿನ ಬೊಮ್ಮನಹಳ್ಳಿಯ ಬೇಗೂರು ಮುಖ್ಯ ರಸ್ತೆಯಲ್ಲಿರುವಂತಹ ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ ನಲ್ಲಿ ಇದ್ದೀವಿ. ಮಹಿಳೆಯರು ಸ್ವಾವಲಂಬಿಯಾಗಿ ತಮ್ಮ ಬದುಕನ್ನ ಹೇಗೆ ರೂಪಿಸಿಕೊಳ್ಳಬಹುದು, ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ ಇದಕ್ಕೆ ಎಷ್ಟು ಉಪಯುಕ್ತ ಆಗುತ್ತೆ, ಇದ್ರ ಬಗ್ಗೆ ನಾವು ನಿಮಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ನ ಮಿಷಿನ್ಗಳ ವೈಶಿಷ್ಟ್ಯತೆಗಳು ಏನೇನು, ಇದರ ಸೌಲಭ್ಯಗಳು ಯಾವ ರೀತಿಯಾಗಿ ಮಹಿಳೆಯರು ಪಡ್ಕೊಳ್ಬಹುದು, ಮನೆಯಲ್ಲಿ ಎಷ್ಟು ಸಂಪಾದನೆ ಮಾಡ್ಬೋದು, ತಮ್ಮ ಕಾಲ ಮೇಲೆ ತಾವು ಮಹಿಳೆಯರು ಹೇಗೆ ನಿಂತ್ಕೊಳ್ಬಹುದು, ಇದೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ನಾನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ. ಹಾಗಿದ್ರೆ ತಡ ಮಾಡೋದು ಬೇಡ, ಬನ್ನಿ ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ನ ಒಳಭಾಗದಲ್ಲಿ ನಾನೀಗ ಸದ್ಯ ಇದ್ದೀನಿ. ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇರ್ಬೋದು. ಮಹಿಳೆಯರು ತಮ್ಮ ಜೀವನವನ್ನ ಕಟ್ಕೊಳ್ಲಿಕ್ಕೆ ಅಥವಾ ಸ್ವಾವಲಂಬಿಯಾಗಿ ಬದುಕನ್ನ ಕಟ್ಕೊಳ್ಲಿಕ್ಕೆ ಈ ಒಂದು ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ ಅಂತಾನೆ ಹೇಳ್ಬೋದು. ದೃಶ್ಯದಲ್ಲಿ ಈಗಾಗಲೇ ನೀವು ಗಮನಿಸ್ತಾ ಇದ್ದೀರಾ, ಬೆಂಗಳೂರಿನ ಬೊಮ್ಮನಹಳ್ಳಿಯ ಬೇಗೂರು ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್. ಈ ಒಂದು ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ನ ಮಿಷಿನ್ಗಳ ವೈಶಿಷ್ಟ್ಯತೆ ಹಾಗೂ ಇದರ ಸೌಲಭ್ಯಗಳು, ಮತ್ತೆ ಮಹಿಳೆಯರು ಎಷ್ಟು ಸಂಪಾದನೆ ಮಾಡಬಹುದು, ಮಹಿಳೆಯರು ಮಾತ್ರ ಅಲ್ಲ ಪುರುಷರು ಕೂಡ ಈ ಒಂದು ಪಲ್ಲೂಸ್ ಆಂಬ್ರಾಯ್ಡರ್ ಮಷೀನ್ ಮೂಲಕ ಸಂಪಾದನೆಯನ್ನ ಮಾಡೋದಾದ್ರೆ ಎಷ್ಟು ಸಂಪಾದನೆ ಮಾಡಬಹುದು, ಇದೆಲ್ಲದ್ರ ಬಗ್ಗೆ ನಮಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ಲಿಕ್ಕೆ ಈ ಒಂದು ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ನ ಸಿಬ್ಬಂದಿ ಆದಂತಹ ಪವಿತ್ರ ಅವರು ನಮ್ಮೊಂದಿಗಿದ್ದಾರೆ. ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಪವಿತ್ರ ಅವರ ನಮಸ್ತೆ. ನಮಸ್ತೆ ಸರ್. ಪಲ್ಲೂಸ್ ಆಂಬ್ರಾಯ್ಡರ್ ಸೆಂಟರ್ನ ವೈಶಿಷ್ಟ್ಯತೆ ಮತ್ತೆ ಇಲ್ಲಿರುವಂತಹ ಮಿಷನ್ಗಳು ಮತ್ತೆ ವೆರೈಟಿ ಡಿಸೈನ್ಗಳ ಬಗ್ಗೆ ಹೇಳೋದಾದ್ರೆ ಏನ್ ಮಾಹಿತಿ ಕೊಡ್ತೀರಿ? ಎಸ್ ಮೇಡಮ್, ಈ ಮಿಷಿನ್ ಬಗ್ಗೆ ಹೇಳೋದಾದ್ರೆ ಇದು ಯಾವ ರೀತಿಯ ಮಿಷಿನ್, ಎಷ್ಟು ಡಿಸೈನು ಮತ್ತೆ ಎಷ್ಟು ಡಿಸೈನ್ ಮಾಡಬಹುದು, ಎಂಬ್ರಾಯ್ಡರ್ ದಿನಕ್ಕೆ ಎಷ್ಟು ಮಾಡಬಹುದು ಅನ್ನೋದ್ರ ಬಗ್ಗೆ ಹೇಳೋದಾದ್ರೆ ಮೇಡಮ್ ಪ್ಲೀಸ್. ಸರ್, ಈ ಮಷೀನ್ ಬಂದ್ಬಿಟ್ಟು ಪಲ್ಲೂಸ್ ನ ಡಬಲ್ ಹೆಡ್ ಮಷೀನ್ ಅಂತ ಹೇಳ್ತೀವಿ ನಾವು. ಇದು ಫ್ರೇಮ್ ಬಂದ್ಬಿಟ್ಟು 20x32 ಇಂಚಸ್ ಫ್ರೇಮ್ ಬರುತ್ತೆ. ಡಿಸ್ಪ್ಲೇ ಬಂದ್ಬಿಟ್ಟು ಸ್ಮಾರ್ಟ್ ಡಿಸ್ಪ್ಲೇ ಬರುತ್ತೆ. 10 ಇಂಚಸ್ ಸ್ಮಾರ್ಟ್ ಡಿಸ್ಪ್ಲೇ ಬರುತ್ತೆ. ಓಕೆ. ಈ ಮಷೀನ್ ಅಲ್ಲಿ ಡಿಫ್ರೆಂಟ್ ಏನು ಅಂತಂದ್ರೆ ಡಬಲ್ ಹೆಡ್ ಇರುತ್ತೆ. ಇದರಿಂದ ನಿಮ್ಗೆ ಟೈಮಿಂಗ್ ಸೇವ್ ಆಗುತ್ತೆ. ಹೇಗೆ ಅಂತ ಅಂದ್ರೆ ನಾವು ಸ್ಲೀವ್ ನ ಅಟೇ ಟೈಮ್ ಅಲ್ಲಿ ನಾವು 2 ಸ್ಲೀವ್ ನ ರನ್ ಮಾಡ್ಕೋಬಹುದು. ಅದರಿಂದ ನಿಮ್ಗೆ ಟೈಮಿಂಗ್ ಸೇವ್ ಆಗುತ್ತೆ. ಅಂದ್ರೆ ಡಬಲ್ ಮಿಷಿನ್ಸ್ ಇದೆ, ಒಂದೇ ಇದರಲ್ಲಿ ಡಬಲ್ ಸ್ಟಿಚಿಂಗ್ ಬರುತ್ತೆ ಇದಾಗಾದ್ರೆ? ಹೌದು, 2 ಹೆಡ್ ಗಳು ರನ್ ಆಗ್ತಾ ಹೋಗುತ್ತೆ ಒಂದೇ ಟೈಮ್ ಅಲ್ಲಿ, ಹಂಗಾಗಿ ನಮ್ಗೆ ಟೈಮಿಂಗ್ ಸೇವ್ ಆಗುತ್ತೆ. ಓಕೆ. ಎಷ್ಟು ಡಿಸೈನ್ ಗಳು ಇದರಲ್ಲಿ ಮಾಡಬಹುದು ಮೇಡಮ್? ಸರ್, ಇದಕ್ಕೆ ಪರ್ ಒನ್ ಡೇಗೆ ನಾವು ಏನಿಲ್ಲ ಅಂತಂದ್ರೂ 3 ರಿಂದ 4 ಡಿಸೈನ್ ಗಿಂತ ಜಾಸ್ತಿನೇ ಮಾಡ್ಕೋಬಹುದು. ಓಕೆ. ಯಾಕಂದ್ರೆ 2 ಇದೆಯಲ್ಲ, ಅಟ್ ಟೈಮ್ ಒಂದೇ ಸಲ 2 ರನ್ ಆಗೋದ್ರಿಂದಾಗಿ ಹೆಚ್ಚು ಏನಾದ್ರು ಡಿಸೈನ್ ಮಾಡಬಹುದಾ, ಹೆಂಗೆ? ಹೌದು ಸರ್, ಯಾಕೆಂದ್ರೆ ಇದು ಮೈನ್ ಆಗಿ ಹೇಳ್ಬೇಕು ಅಂತಂದ್ರೆ ಡಬಲ್ ಹೆಡ್ ಮಷಿನ್ ಬಂದ್ಬಿಟ್ಟು ಟೈಮಿಂಗ್ ಸೇವ್. ಇದು ತುಂಬಾ ವರ್ಕ್ ಜಾಸ್ತಿ ತಗೊಳ್ಳೋದೇ ಸ್ಲೀವ್, ಸೊ ಹಂಗಾಗಿ ಟೈಮಿಂಗ್ ಸೇವ್ ಆಗುತ್ತೆ. ಇದಕ್ಕೆ ದಿನಕ್ಕೆ ಏನಿಲ್ಲ ಅಂದ್ರೂ ಕಂಪಲ್ಸರಿ 4 ರಿಂದ 5 ಎಂಬ್ರಾಯ್ಡರಿನ ಅಂತ ನಾವು ಮಾಡ್ಕೋಬಹುದು. ಓಕೆ. ಈಗ ಎಂಬ್ರಾಯ್ಡರ್ ಅಂತ ಬಂದಾಗ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಕ್ಲಾತ್ ಗಳು ಇರುತ್ತಾ, ಅಥವಾ ಎಲ್ಲಾ ಕ್ಲಾತ್ ಗಳ ಮೇಲೂ ಕೂಡ ಎಂಬ್ರಾಯ್ಡರಿ ಡಿಸೈನ್ ಮಾಡಬಹುದು, ಅದು ಹಿಂಗೆ? ಹೌದು ಸರ್, ಇದು ಎಲ್ಲಾ ಕ್ಲಾತ್ ಗಳಲ್ಲೂ ಕೂಡ ನಾವು ಮಾಡ್ಕೋಬಹುದು. ಈವನ್ ಸಿಲ್ಕ್ ಕ್ಲಾತ್ ಆಗಿರ್ಬೋದು, ನೆಟ್ಟೆಡ್ ಕ್ಲಾತ್ ಆಗಿರ್ಬೋದು, ಕಾಟನ್ ಕ್ಲಾತ್ ಆಗಿರ್ಬೋದು, ಎಲ್ಲಾ ತರದ ಕ್ಲಾತ್ ಅಲ್ಲೂ ಕೂಡ ನಾವು ಎಂಬ್ರಾಯ್ಡರಿನ ಆರಾಮಾಗಿ ಮಾಡ್ಕೋಬಹುದು. ಓಕೆ. ಇನ್ನು ಆಪರೇಟರ್ ವಿಚಾರಕ್ಕೆ ಬಂದ್ರೆ ಸ್ಪೀಡ್ ಲಿಮಿಟ್ ಆ ತರದ ಏನಾರು ಇದೆಯಾ, ಇಷ್ಟೇ ಸ್ಪೀಡ್ ಅಲ್ಲಿ ಮಾಡಬೇಕು ಆ ತರ ಏನಾರು ಇದೆಯಾ, ಹೆಂಗೆ ಇದು ಅಂತ? ಇಲ್ಲ ಸರ್, ನಮ್ಗೆ ಯಾವ ತರ ಎಷ್ಟು ಸ್ಪೀಡ್ ಬೇಕು ಅಥವಾ ನಮ್ಗೆ ಎಷ್ಟು ಮೈನಸ್ ಮಾಡ್ಕೋಬೇಕು ಅಂತ ಅನ್ನೋದನ್ನು ಕೂಡ ನಮ್ಗೆ ಈ ಡಿಸ್ಪ್ಲೇ ನಲ್ಲಿ ಇರುತ್ತೆ. ನಾವು ಅದ್ರ ಪ್ರಕಾರನೇ ನಾವು ಮಾಡ್ಕೊಂಡು ಹೋಗ್ಬೋದು. ನಿಮ್ಗೆ ತುಂಬಾ ಫಾಸ್ಟ್ ಬೇಕು ಅಂತಂದ್ರೆ ಫಾಸ್ಟ್ ಮಾಡ್ಕೊಂಡು ಹೋಗ್ಬೋದು, ಇಲ್ಲ ನಮ್ಗೆ ಸ್ವಲ್ಪ ಕಡಿಮೆನಲ್ಲಿ ಮಾಡ್ತೀವಿ ಸ್ಪೀಡ್ ಅಂತಂದ್ರೆ ಕಡಿಮೆನಲ್ಲೂ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು. ಓಕೆ. ಈಗಾಗಲೇ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು, ಇದು ಡಿಜಿಟಲ್ ಒಂದು ರೀತಿಯಾಗಿ ಮಾನಿಟರ್ ಇರುವಂತದ್ದು, ಡಿಸ್ಪ್ಲೇ ಇರುವಂತದ್ದು. ಅಂದ್ರೆ ಹೆಚ್ಚು ಬೇಕಾದ್ರೂ ಸ್ಪೀಡ್ ಮಾಡ್ಕೊಳ್ಬಹುದು ಅಥವಾ ಕಡಿಮೆ ಬೇಕಾದ್ರೂ ಕೂಡ ಸ್ಪೀಡ್ ಮಾಡ್ಕೊಳ್ಬಹುದು. ಹಾಗೆ ಪವಿತ್ರ ಅವ್ರು ಹೇಳ್ತಾ ಇದ್ರು, ನಮ್ಗೆ ಯಾವ ಕ್ಲಾತ್ ಮೇಲೆ ಬೇಕಾದ್ರೂ ಎಂಬ್ರಾಯ್ಡರ್ನ
ಡಿಸೈನ್ಗಳನ್ನು ಕೂಡ ನಾವು ಮಾಡ್ಬೋದು ಅನ್ನುವಂಥದ್ದು. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, 2 ಸ್ಟಿಚಿಂಗ್ ಇರುವಂಥದ್ದು, ಅಂದ್ರೆ ಏಕಕಾಲದಲ್ಲಿ 2 ಭಾಗಗಳಲ್ಲಿ ಇದು ಕಾರ್ಯನಿರ್ವಹಿಸುವಂಥದ್ದು. ಅಂದ್ರೆ ಒಂದು ಮಿಷಿನ್ ಆದ್ರೆ ಬರೀ ಒಂದು ಮಿಷಿನ್ ಅಲ್ಲಿ ಮಾತ್ರ ವರ್ಕ್ ಮಾಡುವಂಥದ್ದು. ಅದರಲ್ಲಿ 2 ಡಬಲ್ ಇದೆ, 2 ಸೈಡ್ ಅಲ್ಲೂ ಕೂಡ ಏಕಕಾಲದಲ್ಲಿ ಇದು ಮಾಡ್ಬೋದು. ಅಂದ್ರೆ ವರ್ಕ್ ಸ್ವಲ್ಪ ಸ್ಪೀಡ್ ಆಗ್ಬೋದಾ ಮೇಡಮ್, ಹೇಗೆ ಇದು? ಹೌದು ಸರ್, ಇದು 1000 ಸ್ಪೀಡ್ ವರೆಗೂ ಇರುತ್ತೆ. ನಾವು 1000 ಸ್ಪೀಡ್ ವರೆಗೂ ನಾವು ಮಾಡ್ಕೋಬಹುದು. ಎಸ್ ಮೇಡಮ್, ಈ ಇಲ್ಲೊಂದು ಮಿಷಿನ್ ಇದೆ, ಈ ಮಿಷಿನ್ ಬಗ್ಗೆ ಹೇಳೋದಾದ್ರೆ ಮೇಡಮ್? ಸರ್, ಇದು ಬಂದ್ಬಿಟ್ಟು ಪಲ್ಲೂಸ್ ನ ಸಿಂಗಲ್ ಹೆಡ್ ಮಷೀನ್. ಇದಕ್ಕೆ ನಾವು ಹೆವಿ ಬಾಡಿ ಪ್ರೋ ಅಂತ ಹೇಳ್ತೀವಿ. ಓಕೆ. ನಾವು ನಿಮಗೆ ಡಬಲ್ ಹೆಡ್ ಮಿಷನ್ ಅಲ್ಲಿ ಏನ್ ತೋರಿಸಿದ್ವಿ, ಸ್ಮಾರ್ಟ್ ಡಿಸ್ಪ್ಲೇ ನಲ್ಲಿ ವರ್ಕ್ ಮಾಡೋದು ಯಾವ ತರ ಅಂತ, ಸೇಮ್ ಈ ಮಷೀನ್ ಅಲ್ಲೂ ಕೂಡ ಇದೇ ಸ್ಮಾರ್ಟ್ ಡಿಸ್ಪ್ಲೇ ನಲ್ಲೇ ವರ್ಕಿಂಗ್ ಇರುತ್ತೆ. ಓಕೆ. ಎಷ್ಟು ಡಿಸೈನ್ ಇದನ್ನ ಆಪರೇಟ್ ಮಾಡಬಹುದು, ಸೇಮ್ ಅಥವಾ ಹೇಗೆ ಮೇಡಮ್? ಏನ್ ಬರುತ್ತೆ ಡ್ಯೂರೇಷನ್, ಏನ್ ಡಿಫರೆನ್ಸ್ ಬರುತ್ತೆ? ಸರ್, ವರ್ಕ್ ಬಂದ್ಬಿಟ್ಟು ನಾವು ಸೇಮ್ ಮಾಡ್ಕೋಬಹುದು. ಕ್ಲಾತ್ ಆಗಿರ್ಬೋದು, ನಾನು ಏನ್ ಹೇಳಿದೆ ಎಲ್ಲಾ ಕ್ಲಾತ್ ಅಲ್ಲೂ ನಾವು ಮಾಡ್ಕೋಬಹುದು ಅಂತ. ಇದನ್ನ ಆಪರೇಟ್ ಮಾಡಿ ತೋರಿಸಬಹುದಾ ವೀಕ್ಷಕರಿಗೆ? ಓಕೆ ಸರ್, ಖಂಡಿತ ತೋರಿಸ್ತೀನಿ. ನೋಡಿ, ಪಲ್ಲೂಸ್ ನ ಆಮ್ರೇಡರ್ ಸೆಂಟರ್ ನಲ್ಲಿ ಮಿಷಿನ್ ಅನ್ನ ಆಪರೇಟ್ ಮಾಡಿ ತೋರಿಸ್ತಾ ಇದ್ರೆ, ಅಂದ್ರೆ ಯಾವ ರೀತಿಯಾಗಿ ಕಾರ್ಯ ನಿರ್ವಹಿಸುತ್ತೆ ಅನ್ನುವಂಥದ್ದು. ಮೇಡಮ್, ಸ್ಟಾರ್ಟ್ ಮಾಡಿ. ಓಕೆ ಸರ್, ಫಸ್ಟ್ ಬಂದ್ಬಿಟ್ಟು ನಾವು ಈ ಡಿಸ್ಪ್ಲೇಗೆ ಪೆನ್ ಡ್ರೈವ್ ನ ಇನ್ಸರ್ಟ್ ಮಾಡ್ತೀವಿ. ಓಕೆ. ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂಡು ಆದ್ಮೇಲೆ ಜಸ್ಟ್ ಸಿಂಪಲ್ ಇರುತ್ತೆ ಪ್ರೊಸೀಜರ್. ಇದಕ್ಕೆ ಫಸ್ಟ್ ಆಪ್ಷನ್ ಬಂದ್ಬಿಟ್ಟು ನಾವು ಡಿಸೈನ್ ನ ಸೆಲೆಕ್ಟ್ ಮಾಡ್ಕೊಂತೀವಿ. ಸೆಕೆಂಡ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಯಾವ ಆಂಗಲ್ ಅಲ್ಲಿ ಬೇಕು ಡಿಸೈನ್ ಅನ್ನೋದನ್ನ ನಾವು ತಗೊಳ್ತೀವಿ. ಓಕೆ. ಮತ್ತೆ ಥರ್ಡ್ ಆಪ್ಷನ್ ಬಂದ್ಬಿಟ್ಟು ಈ ಡಿಸೈನ್ ಗೆ ಯಾವ ಕಲರ್ ಬೇಕು ಅನ್ನೋದನ್ನು ಕೂಡ ನಾವು ಸೆಲೆಕ್ಟ್ ಮಾಡ್ಕೊಂತೀವಿ. ಓಕೆ. ಫೋರ್ತ್ ಆಪ್ಷನ್ ಬಂದ್ಬಿಟ್ಟು ನಮ್ಗೆ ಎಂಬ್ರಾಯ್ಡರಿ ಈ ಫ್ರೇಮ್ ಅಲ್ಲಿ ಯಾವ ಜಾಗದಲ್ಲಿ ಬೇಕು ಅನ್ನೋದನ್ನ ನಾವು ಸೆಟ್ ಮಾಡ್ಕೊಂಡು ಈ ಬಟನ್ ನ ಪ್ರೆಸ್ ಮಾಡಿದ್ರೆ ಎಂಬ್ರಾಯ್ಡರಿ ವರ್ಕ್ ಸ್ಟಾರ್ಟ್ ಆಗುತ್ತೆ. ಈಗಾಗಲೇ ನೀವು ಗಮನಿಸ್ತಾ ಇರಬಹುದು. ಹಾಗೆ ಮೇಡಮ್, ಈ ಒಂದು ಮಿಷನ್ ಬಗ್ಗೆ ಹೇಳೋದಾದ್ರೆ, ಈ ಮಿಷನ್ ನ ವೈಶಿಷ್ಟ್ಯತೆ, ಸೌಲಭ್ಯಗಳು ಏನು, ಇದು ಯಾವ ರೀತಿಯಾಗಿ ಕೆಲಸ ಮಾಡಬಹುದು, ಡಿಸೈನ್ಗಳು ಯಾವ ರೀತಿಯಾಗಿ ಇದರಲ್ಲಿ ನಾವು ಆಪರೇಟ್ ಮಾಡಬಹುದು, ಪ್ರಿಂಟ್ ಮಾಡಬಹುದು ಅಂತ ಹೇಳಿ? ಸರ್, ಇದು ಬಂದ್ಬಿಟ್ಟು ಸಿಂಗಲ್ ಹೆಡ್ ಪಲ್ಲೂಸ್ ನ ಬಟರ್ಫ್ಲೈ ಮಷೀನ್. ಇದ್ರಲ್ಲೂ ಕೂಡ ನಾನು ಆ ಮಷೀನ್ ಅಲ್ಲಿ ಏನ್ ತೋರಿಸಿದ್ನೋ ಪ್ರೊಸೀಜರ್ ಅದೇ ಸೇಮ್ ಇರುತ್ತೆ. ವರ್ಕು ಕೂಡ ಸೇಮ್ ಅದೇ ತರನೇ ಇರುತ್ತೆ. ಯಾವ ಕ್ಲಾತ್ ಬೇಕಾದ್ರೂ ನಾವು ಎಂಬ್ರಾಯ್ಡರಿನ ಮಾಡ್ಕೋಬಹುದು. ಓಕೆ. ಈ ಡಿಸೈನ್ ಎಲ್ಲ ಹೆಂಗೆ, ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡ್ತೀರಾ? ಅಂದ್ರೆ ಇದರಲ್ಲಿ ಮೆಮೊರಿ ಕಾರ್ಡ್ ಅಲ್ಲ ಅಥವಾ ಹೆಂಗೆ? ಪೆನ್ ಡ್ರೈವ್ ಅಲ್ಲಿ ಇರುತ್ತೆ. ನಿಮಗೆ ಪೆನ್ ಡ್ರೈವ್ ಅಲ್ಲಿ ನಾವು 6000 ಡಿಸೈನ್ಸ್ ನಾವು ಕೊಟ್ಟಿರ್ತೀವಿ. ಅಂದ್ರೆ 6000 ಡಿಸೈನ್ ಕೂಡ ನಿಮ್ಮಲ್ಲಿ ಇದೆ. ಮೇಡಮ್, ಈ ಮಿಷನ್ ಬಗ್ಗೆ ಹೇಳೋದಾದ್ರೆ, ಈ ಮಿಷನ್ ಹೇಗೆ, ಯಾವ ರೀತಿಯಾಗಿರುವಂತದ್ದು? ಸರ್, ಈ ಮಷೀನ್ ಬಂದ್ಬಿಟ್ಟು ಸಿಂಗಲ್ ಹೆಡ್ ಮಷೀನ್, ಫ್ಯೂ ಮಷೀನ್ ಅಂತ ಹೇಳ್ತೀವಿ. ಇದು ಬಂದ್ಬಿಟ್ಟು ಮಷೀನ್ ಅಲ್ಲಿ ಡಿಫ್ರೆಂಟ್ ಏನು ಅಂತಂದ್ರೆ, ಮಷೀನ್ ನೋಡ್ತಾ ಇದೀರಾ ಸ್ವಲ್ಪ ಹೈಟ್ ಬರುತ್ತೆ. ಎಲ್ಲಾ ಮಷೀನ್ ಗಳಿಗಿಂತ ಈ ಮಷೀನ್ ಸ್ವಲ್ಪ ಹೈಟ್ ಬರುತ್ತೆ. ಮತ್ತೆ ವರ್ಕ್ ಕೂಡ ತುಂಬಾ ಸ್ಮೂತ್ ಆಗಿ ವರ್ಕ್ ಮಾಡಬಹುದು. ಆಪ್ಷನ್ ಅಂತ ಬಂದ್ಬಿಟ್ಟು ಆಪರೇಟಿಂಗ್ ಎಲ್ಲ ಸೇಮ್, ಎಲ್ಲಾ ಮಷೀನ್ ಅಲ್ಲೂ ಯಾವ ಡಿಸ್ಪ್ಲೇ ನಲ್ಲಿ ಇರುತ್ತೋ ಅದೇ ತರ ಇದ್ರಲ್ಲೂ ಕೂಡ ಆಪರೇಟಿಂಗ್ ಸೇಮ್ ಇರುತ್ತೆ. ಓಕೆ. ಆ 3 ಮಿಷನ್ಸ್ ಇದಕ್ಕೂ ಏನ್ ಬೇರೆ ಡಿಫರೆನ್ಸ್ ಬರುತ್ತೆ? ಇದು ಬಂದ್ಬಿಟ್ಟು ಸ್ಮೂತ್ ವರ್ಕ್ ಆಗುತ್ತೆ ಸರ್. ಅಂದ್ರೆ ಸೌಂಡ್ ಎಲ್ಲಾ ಮಷೀನ್ ಗಳಿಗಿಂತ ಹೋಲಿಸ್ಕೊಂಡ್ರೆ ಈ ಮಷೀನ್ ಅಲ್ಲಿ ಸ್ವಲ್ಪ ಸೌಂಡ್ ತುಂಬಾನೇ ಕಡಿಮೆ ಬರುತ್ತೆ. ಓಕೆ. ಅಂದ್ರೆ ಸೌಂಡ್ ಜಾಸ್ತಿ ಇರಲ್ಲ, ಸ್ಮೂತ್ ಸೌಂಡ್ ಇರುತ್ತೆ. ಈ ರೀತಿಯಾದಂತಹ ಆಮ್ರಾಯ್ಡ್ ಪಲ್ಲೂಸ್ ಆಮ್ರಾಯ್ಡ್ ಮಿಷನ್ಸ್ ಅನ್ನ ಯೂಸ್ ಮಾಡಿಕೊಂಡು ಎಷ್ಟು ಸಂಪಾದನೆ ಮಾಡಬಹುದು ಅಂದಾಜು? ಸರ್, ದಿನಕ್ಕೆ ಒಂದು ಮಿಷನ್ ಅಲ್ಲಿ ಏನಿಲ್ಲ ಅಂದ್ರೂ 4 ರಿಂದ 5 ಸಾವಿರನ ನಾವು ಸಂಪಾದನೆ ಮಾಡಬಹುದು. 4 ರಿಂದ 5 ಸಾವಿರ. ಅಲ್ಲಿಗೆ 3 ಮಿಷನ್ಸ್ ಅನ್ನ ನಾವು ಆಪರೇಟ್ ಮಾಡಿದ್ರು ಕೂಡ ಏನಿಲ್ಲ ಅಂತಂದ್ರು ಪ್ರತಿದಿನ ಒಂದು 12 ರಿಂದ 15 ಸಾವಿರ ಸಂಪಾದನೆ ಮಾಡಬಹುದಾ? ಖಂಡಿತ ಸಂಪಾದನೆ ಮಾಡಬಹುದು. ಮೇಡಮ್, ಈಗ ಆಂಬ್ರಾಯ್ಡರಿ ಮಿಷನ್ಸ್ ಅಂತ ಹೇಳುವಾಗ ಕಾಂಪಿಟಿಷನ್ ಯುಗ ಇವಾಗ. ಪಲ್ಲೂಸ್ ಆಂಬ್ರಾಯ್ಡರಿ ಯಾಕೆ ಮಿಷನ್ಸ್ ಅನ್ನ ಖರೀದಿ ಮಾಡಬೇಕು ಮಹಿಳೆಯರು, ಅದ್ರ ಬಗ್ಗೆ ಹೇಳೋದಾದ್ರೆ ಏನ್ ಡಿಫ್ರೆನ್ಸ್ ಅಂತ? ಸರ್, ಪಲ್ಲೂಸ್ ಅಲ್ಲಿನೇ ಏನು ತಗೋಬೇಕು ಅಂತಂದ್ರೆ, ಮಷಿನ್ ಕ್ವಾಲಿಟಿ ಬಂದ್ಬಿಟ್ಟು 100% ನಾವು ಕೊಡ್ತೀವಿ. ಮತ್ತೆ ನಮ್ಗೆ ಮೇನ್ ಆಗಿ ಕಸ್ಟಮರ್ ಕೇಳೋದು ಏನು ಅಂತಂದ್ರೆ ಸರ್ವಿಸ್. ಸೊ ನಮ್ಮ ಕಡೆಯಿಂದ ನಾವು 100% ನಾವು ಸರ್ವಿಸ್ ನ ಕೊಡ್ತೀವಿ ಮೇನ್ ಆಗಿ. ಮತ್ತೆ ಬಂದ್ಬಿಟ್ಟು ನಮ್ಮ ಮಷಿನ್ ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಚೀನಾಯಿಂದಾನೆ. ಸೊ ನಾವು ಚೀನಾಯಿಂದಾನೆ ನಾವು ಮಷಿನ್ ತಗೊಂಡು 100% ಕ್ವಾಲಿಟಿ ಇರುವಂತ ಮಷಿನ್ ನಾವು ಕಸ್ಟಮರ್ಗೆ ಕೊಡ್ತಾ ಇದೀವಿ. ಸೊ ಹಂಗಾಗಿ ನಮ್ಮ ಪಲ್ಲೂಸ್ ಅಲ್ಲಿನೇ ನಾವು ಮಷಿನ್ ತಗೊಳ್ಳಿ ಅಂತ ಹೇಳ್ತೀವಿ. ಮೇಡಮ್, ಈಗಾಗಲೇ ನಾನು ಗಮನಿಸ್ತಾ ಇದ್ದೆ, ಈಗ ಯಾವ್ದ್ರಲ್ಲಿ ಮಾಡಿದ್ದು ಮೇಡಮ್ ಇದು? ಸರ್, ಇದು ನಮ್ಮ ಮಷಿನ್ ಅಲ್ಲಿ ಎಂಬ್ರಾಯ್ಡರಿ ಮಷಿನ್ ಅಲ್ಲಿ ಮಾಡಿರುವಂತ ಫೋಟೋ ಫ್ರೇಮ್. ಎಂಬ್ರಾಯ್ಡರಿ ಮಾಡಿರುವಂತಹ ಫೋಟೋ. ಈಗ ನೀವು ಗಮನಿಸಬಹುದು ಯಾವ ರೀತಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಇದು ಕಂಪ್ಲೀಟ್ ಇದು ನೋಡಿ ಎಂಬ್ರಾಯ್ಡರಿ ಮಾಡಿರುವಂತಹ ಈ ಒಂದು ವರ್ಕ್ ಅಂತಾನೆ ಹೇಳ್ಬೋದು. ಔಟ್ಲುಕ್ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಪೇಂಟ್ ಮಾಡದಾಗಿದೆ. ಈ ರೀತಿಯಾಗಿ ಬರುವಂತದ್ದು. ಮೇಡಮ್, ಈ ರೀತಿಯ ವರ್ಕ್ ಸಿಗತ್ತಾ ನಮಗೆ? ಹಾಗಾದ್ರೆ ಹೌದು, ಖಂಡಿತ ಸಿಗ್ಬೋದು ಸರ್. ನಾವು ನಮ್ಮ ಎಂಬ್ರಾಯ್ಡರಿ ಮಷಿನ್ ಗಳಿಂದ ಬರೀ ಬ್ಲೌಸ್ ಅಲ್ದಿರಾ ಲೆಹೆಂಗಾಗಳಿಗೆ, ಸ್ಯಾರೀಸ್ ಗಳಿಗೆ, ಕುರ್ತೀಸ್ ಗಳಿಗೆ, ಜೊತೆಗೆ ಈ ತರ ಫೋಟೋ ಫ್ರೇಮ್ ಗಳನ್ನು ಕೂಡ ನಾವು ಎಂಬ್ರಾಯ್ಡರಿನ ಮಾಡ್ಕೋಬಹುದು. ಈಗಾಗಲೇ ಮೇಡಮ್ ನಾವು ನೋಡ್ತಾ ಇದ್ದೀನಿ, ಈಗ ಥ್ರೆಡ್ಸ್ ಬಹಳ ಮುಖ್ಯ ಆಗತ್ತೆ. ಥ್ರೆಡ್ಸ್ ಗಳ ಬಗ್ಗೆ ಹೇಳೋದಾದ್ರೆ ಹೆಂಗೆ, ಏನು, ಯಾವ ರೀತಿ, ಕ್ವಾಲಿಟಿ, ಕ್ವಾಂಟಿಟಿ ಮತ್ತೆ ಕಲರ್ಸ್
ಸರ್ ಥ್ರೆಡ್ ಬಂದ್ಬಿಟ್ಟು ಕಸ್ಟಮರ್ಗಳು ಮಷಿನ್ ತಗೊಂಡು ಹೋಗ್ಬಿಟ್ಟು ನಮಗೆ ಆಚೆ ಥ್ರೆಡ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸಫರ್ ಮಾಡ್ತಾ ಇದ್ದಾರೆ. ಸೊ ಅಂತವರಿಗೆ ನಮ್ಮ ಕಂಪನಿ ಕಡೆಯಿಂದನೇ ನಮ್ಮ ಆಫೀಸಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಾವು ನಿಮ್ಗೆ ಥ್ರೆಡ್ಗಳನ್ನ ಕೊಡ್ತಾ ಇದೀವಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನಾವು ಇದನ್ನ ಇಲ್ಲಿ ಎಲ್ಲೂ ಲೋಕಲ್ ಇಂದ ತರಿಸೋದಿಲ್ಲ, ಸೂರಜ್ನಿಂದಾನೇ ನಾವು ತರಿಸ್ತಾ ಇದೀವಿ. ಸೊ ಹಂಗಾಗಿ ನಮ್ಮ ಆಫೀಸಲ್ಲಿ ಬಂದು ನಿಮಗೆ ಬೇಕಾಗಿರೋ ಅಂತ ಥ್ರೆಡ್ ಮೆಟೀರಿಯಲ್ಗಳನ್ನ ತಗೋಬಹುದು. ಮೇಡಮ್, ಕ್ವಾಲಿಟಿ, ಕ್ವಾಂಟಿಟಿ ಮತ್ತೆ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ಥ್ರೆಡ್ ಎಷ್ಟು ಮುಖ್ಯ ಆಗತ್ತೆ ಅನ್ನುವಂಥದ್ದು. ಮಷಿನ್ ನ ತಗೊಂಡು ಕಸ್ಟಮರ್ಗಳು ಆಚೆ ಥ್ರೆಡ್ ಸಿಗದಿರ ತುಂಬಾನೇ ಸಫರ್ ಮಾಡ್ತಾ ಇದ್ದಾರೆ. ಸೊ ಅಂತ ಕಸ್ಟಮರ್ಗಳಿಗೆ ನಮ್ಮ ಆಫೀಸಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ 2500 ಮೀಟರ್ಗೆ ಜಸ್ಟ್ ನಾವು 25 ರೂಪೀಸ್ಗೆ ಥ್ರೆಡ್ ನ ಕೊಡ್ತಾ ಇದೀವಿ. ನಮ್ಮ ಕಂಪನಿ ಕಡೆಯಿಂದ ನಾವು ಮಷಿನ್ಗೆ ಏನಿಲ್ಲ ಅಂತಂದ್ರೂ 5 ವರ್ಷ ನಾವು ವ್ಯಾರಂಟಿನ ಕೊಡ್ತಾ ಇದೀವಿ. ಜೊತೆಗೆ 1 ವರ್ಷ ಫ್ರೀ ಸರ್ವಿಸ್ ನ ಕೊಡ್ತಾ ಇದೀವಿ. 5 ವರ್ಷ ವ್ಯಾರಂಟಿ ಮತ್ತೆ 1 ವರ್ಷ ಫ್ರೀ ಸರ್ವಿಸ್. ಎಸ್ ಸರ್, ವರ್ಕ್ ಮಾಡುವಾಗ ಏನಾದ್ರು ಮಷಿನ್ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ನಾವು ವಿಡಿಯೋ ಕಾಲ್ ಅಲ್ಲಿ ಮುಖಾಂತರನೇ ನಾವು ಅವರಿಗೆ ಮಷಿನ್ ನ ರೆಡಿ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಸಪೋಸ್ ಆಗಿಲ್ಲ ಅಂತಂದ್ರೆ 24 ಅವರ್ ಒಳಗಡೆ ನಮ್ಮ ಟೆಕ್ನಿಷಿಯನ್ ಅವರ ಮನೆಗೆ ಹೋಗಿ ಮಷಿನ್ ನ ಸರ್ವಿಸ್ ಮಾಡಿ ಕೊಟ್ಟು ಬರ್ತಾರೆ. ಅಂದ್ರೆ ಈಗ ಒಂದ್ ವೇಳೆ ಅವ್ರೊಬ್ರು ಆರ್ಡರ್ ಮಾಡಿದ್ರು, ಪಲ್ಲೂಸ್ ಎಂಬ್ರಾಯ್ಡರಿ ಸೆಂಟರ್ಗೆ ಬಂದು ಅಥವಾ ಫೋನ್ ಮೂಲಕ ನಿಮಗೆ ಆರ್ಡರ್ ಮಾಡ್ತಾರಂತಂದ್ರೆ ಎಷ್ಟು ದಿನದಲ್ಲಿ ಡೆಲಿವರಿ ಮಾಡಬಹುದು ಮಿಷಿನ್ ಅನ್ನ? ಸರ್, ನಾವು ಸೇಮ್ ಡೇನೇ ಡೆಲಿವರಿ ಮಾಡ್ತೀವಿ. ಅಂದ್ರೆ 24 ಗಂಟೆ ಒಳಗಡೆ ನಾವು ಮಷಿನ್ ಡೆಲಿವರಿ ಮಾಡ್ಕೊಡ್ತೀವಿ. ಯಾವ ರೀತಿಯಾಗಿ ಆರ್ಡರ್ ಮಾಡ್ಕೊಳ್ಬೇಕು ಮೇಡಮ್? ಸರ್, ಆನ್ಲೈನ್ ಮುಖಾಂತರನೂ ಬೇಕಂದ್ರೆ ಆರ್ಡರ್ ಮಾಡ್ಕೋಬಹುದು. ಜಸ್ಟ್ ನಮಗೆ ಅವರು ಅಡ್ವಾನ್ಸ್ ನ ಪೇ ಮಾಡಿದ್ರೆ ಸಾಕು, ನಾವು ಅವರಿಗೆ ಮಷಿನ್ ಡೆಲಿವರಿ ಮಾಡ್ತೀವಿ. ಮಷಿನ್ ಡೆಲಿವರಿ ಮಾಡಿದ ನಂತರ ಮಷಿನ್ ಅಮೌಂಟ್ ಏನಿದೆಯೋ ಅಷ್ಟು ಪೇ ಮಾಡಿದ್ರು ಸಾಕು. ಎಸ್ ಮೇಡಮ್, ಫುಲ್ ಕ್ಯಾಶ್ ಕೊಟ್ಟು ತಗೊಳ್ಲಿಕ್ಕೆ ಆಗಲ್ಲ ಅಂತ ಹೇಳಿ ಇರ್ತಾರೆ ಕೆಲವರು, ಮಿಡ್ಲ್ ಕ್ಲಾಸ್ ಇರ್ತಾರೆ. ಆದ್ರೆ ಅವರಿಗೆ ಟ್ಯಾಲೆಂಟ್ ಇರುತ್ತೆ, ಅಂದ್ರೆ ನಾನು ಆಂಬ್ರಾಯ್ಡರ್ ಮಿಷಿನ್ಸ್ ಖರೀದಿ ಮಾಡ್ಕೊಂಡು ನಾನು ಅದು ಸಂಪಾದನೆ ಮಾಡ್ಬೋದು ಅನ್ನುವಂಥದ್ದು ಇರುತ್ತೆ. ಒಂದು ವೇಳೆ ಫುಲ್ ಕ್ಯಾಶ್ ಅಲ್ಲಿ ಅವರು ಮಿಷಿನ್ ಖರೀದಿ ಮಾಡ್ಲಿಕ್ಕೆ ಆಗಲ್ಲ ಅಂತಂದ್ರೆ ಆಪ್ಷನ್ ಏನಾರು ಇದೆಯಾ? ಲೋನ್ ಆಪ್ಷನ್ ಏನಾರು ಇದೆಯಾ? ಹೇಗೆ? ಖಂಡಿತ ಸರ್. ಸಪೋಸ್ ಕಸ್ಟಮರ್ಗಳು ನಾವು ಒಂದೇ ಸತಿ ನಾವು ಫುಲ್ ಪೇಮೆಂಟ್ ಮಾಡಿ ನಮ್ಗೆ ಮಷಿನ್ ತಗೊಳಕ್ ಆಗಲ್ಲ ಅಂತಂದ್ರೆ ನಮ್ಮ ಕಂಪ್ನಿ ಕಡೆಯಿಂದನೇ ನಾವು ನಿಮಗೆ EMI ಆಪ್ಷನ್ ಕೊಡ್ತಾ ಇದೀವಿ. ಅಂದ್ರೆ 1 ರಿಂದ 1.5 ಲಕ್ಷ ನಮಗೆ ಡೌನ್ ಪೇಮೆಂಟ್ ಮಾಡಿದ್ರೆ ಇನ್ನ ಮಿಕ್ಕಿದ ಅಮೌಂಟ್ ನೀವು ಮಂತ್ಲಿ ಪೇ ಮಾಡ್ಕೊಂಡು ಹೋಗೋಂತ ಆಪ್ಷನ್ ಕೂಡ ನಮ್ಮಲ್ಲಿ ಇದೆ. ಮತ್ತೊಂದು ಫೋಟೋವನ್ನ ನೀವು ಗಮನಿಸ್ತಾ ಇದ್ದೀರಾ, ಈಗಾಗಲೇ ಒಂದು ಸಿಂಹದ ಚಿತ್ರವನ್ನು ಕೂಡ ನೋಡಿದ್ವಿ, ಯಾವ ರೀತಿಯಾಗಿ ಅವರು ಆಂಬ್ರಾಯ್ಡರ್ ನಲ್ಲಿ ಮಾಡಿದ್ರು ಅನ್ನುವಂಥದ್ದು. ಮೇಡಮ್, ಇದು ಹೇಗೆ, ಇದು ಯಾವ ರೀತಿಯಾಗಿ ಸಾಧ್ಯ ಆಯ್ತು, ಹೆಂಗೆ ಆಯ್ತು, ಎಷ್ಟು ದಿನದಲ್ಲಿ ಮಾಡಬಹುದು ಇಂಥ ವರ್ಕ್ ಗಳನ್ನ ಅಂತ? ಸರ್, ಇದು ಈ ಡಿಸೈನ್ ಮಾಡೋದಕ್ಕೆ ನಮ್ಗೆ ದಿನಗಳೇ ಬೇಕಾಗಲ್ಲ. 4 ರಿಂದ 5 ಅವರ್ ಇದ್ರೆ ಸಾಕು, ನಾವು ಈ ಒಂದು ಎಂಬ್ರಾಯ್ಡರಿಗಳನ್ನ ಮಾಡ್ಕೋಬಹುದು. 100 ರೂಪೀಸ್ ನ ಖರ್ಚು ಮಾಡಿ 5,000 ನಾವು ಸಂಪಾದನೆ ಮಾಡ್ಕೋಬಹುದು. ಎಸ್, ಈಗ ಫೈನಲ್ ಆಗಿ ನಮ್ಮ ಮುಂದೆ ಒಂದು ಸ್ಪೆಷಲ್ ಮಿಷಿನ್ ಇದೆ ಅಂತಾನೆ ಹೇಳ್ಬೋದು. ಈ ಮಿಷಿನ್ ಬಗ್ಗೆ ಹೇಳೋದಾದ್ರೆ ಮೇಡಮ್? ಸರ್, ಈ ಒಂದು ಮಷಿನ್ ಬಂದ್ಬಿಟ್ಟು ನಾನು ನಿಮ್ಗೆ ಅವಾಗಲೇ ತೋರಿಸಿದ್ನಲ್ಲ ಸಿಂಗಲ್ ಹೆಡ್ ಮಷಿನ್, ಅದೇ ಮಷಿನ್ಗೆ ಈ ಡಿವೈಸ್ ನ ನಾವು ಫಿಟ್ ಮಾಡ್ಕೋಬಹುದು. ಈ ಒಂದು ಡಿವೈಸ್ ನ ಫಿಟ್ ಮಾಡ್ಕೊಂಡ್ರೆ ನಮಗೆ ಬೇಕಾಗಿರೋ ಅಂತ ಬೀಡ್ಸ್ ವರ್ಕ್ ನ ನಾವು ಇದರಲ್ಲಿ ಮಾಡ್ಕೋಬಹುದು. ಮೇಡಮ್, ಇನ್ನ ಪಲ್ಲೂಸ್ ಎಂಬ್ರಾಯ್ಡರ್ ಸೆಂಟರ್ ನಲ್ಲಿ ಏನಾದ್ರು ಮಿಷಿನ್ಸ್ ಅನ್ನ ಖರೀದಿ ಮಾಡ್ತಾರೆ ಗ್ರಾಹಕರು ಅಂತಂದ್ರೆ ಅವ್ರಿಗೆ ಏನೆಲ್ಲ ನೀವು ಆಫರ್ ಗಳನ್ನ ಕೊಡ್ತೀರಾ ಅಂತ? ನಮ್ಮಲ್ಲಿ ಮಷಿನ್ ನ ತಗೊಂಡ್ರೆ ಮಷಿನ್ಗೆ ಬೇಕಾಗಿರೋ ಅಂತ ಆಕ್ಸೆಸರೀಸ್ ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. ಒಂದು ಪೇಪರ್ ರೋಲ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ಒಂದು UPS ನ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. UPS ನ ಫ್ರೀ ಆಗಿ ಕೊಡ್ತಾ ಇದೀರಾ? ಹೌದು. ಟೂಲ್ ಕಿಟ್ ನ ಫ್ರೀ ಆಗಿ ಕೊಡ್ತಾ ಇದೀವಿ. ಜೊತೆಗೆ ಬಾಬಿನ್ ವೈಂಡಿಂಗ್ ಮಷಿನ್ ಕೂಡ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ. 12 ಥ್ರೆಡ್ ನ ಕೊಡ್ತಾ ಇದೀವಿ. ಆಯಿಲ್ ಸ್ಪ್ರೇ ನ ಕೊಡ್ತಾ ಇದೀವಿ. 2 ಜೆರಿಸ್ ನ ಕೊಡ್ತಾ ಇದೀವಿ. ಜೊತೆಗೆ ಒಂದು ಬಾಬಿನ್ ಕೋನ್ ಕೂಡ ಕೊಡ್ತಾ ಇದೀವಿ. ಅದ್ರ ಜೊತೆಗೆ ಮಷಿನ್ಗೆ ಬೇಕಾಗಿರೋ ಅಂತ ಸ್ಮಾಲ್ ಫ್ರೇಮ್ ಸೆಟ್ ನ ಕೂಡ ನಾವು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಜೊತೆಗೆ 5 ರಿಂದ 6 ಸಾವಿರ ಇರುವಂತ ಪೆನ್ ಡ್ರೈವ್ ಕೂಡ ನಾವು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದೀವಿ. ಎಷ್ಟು ಬ್ರಾಂಚಸ್ ಗಳು ಇದೆ ಅನ್ನುವಂಥದ್ದು ಮೇಡಮ್? ಸರ್, ನಮ್ಮಲ್ಲಿ ಏನಿಲ್ಲ ಅಂತಂದ್ರೂ 13 ಬ್ರಾಂಚಸ್ ಇದೆ. ಆಲ್ ಓವರ್ ಇಂಡಿಯಾಗೆ ನಾವು ಫ್ರೀ ಡೆಲಿವರಿನ ನಾವು ಮಾಡ್ಕೊಡ್ತೀವಿ. ಎಸ್, ಓಕೆ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಪಲ್ಲೂಸ್ ಎಂಬ್ರಾಯ್ಡರಿ ಸೆಂಟರ್ನ ವಿಶೇಷತೆ ಹಾಗೂ ಇಲ್ಲಿರುವಂತಹ ಮಿಷಿನ್ನ ಸೌಲಭ್ಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನು ಪವಿತ್ರ ಅವರು ತಿಳಿಸ್ಕೊಟ್ರು. ಒಟ್ಟಾರೆಯಾಗಿ ಯಾರೆಲ್ಲ ಮನೆಯಲ್ಲಿ ಪಾರ್ಟ್ ಟೈಮ್ ಆಗ್ಬೋದು ಅಥವಾ ಫುಲ್ ಟೈಮಲ್ಲಿ ನೀವೇನಾದರೂ ಸಂಪಾದನೆ ಮಾಡ್ಬೋದು ಅಥವಾ ಕಡಿಮೆ ಸಮಯದಲ್ಲಿ ಹೆಚ್ಚು ಸಂಪಾದನೆ ಮಾಡುವಂತಹ ಆಸೆ ಏನಾದರೂ ನಿಮಗಿದ್ರೆ ಖಂಡಿತ ನೀವು ವಿಸಿಟ್ ಮಾಡಲೇಬೇಕು. ಪಲ್ಲೂಸ್ ಎಂಬ್ರಾಯ್ಡರಿ ಸೆಂಟರ್, ನಾನು ಆಗಲೇ ಹೇಳಿದೆ, ಬೊಮ್ಮನಹಳ್ಳಿಯ ಬೇಗೂರು ಮುಖ್ಯ ರಸ್ತೆಯಲ್ಲಿರುವಂತಹ ಈ ಒಂದು ಪಲ್ಲೂಸ್ ಎಂಬ್ರಾಯ್ಡರಿ ಸೆಂಟರ್.